ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಇವತ್ತಿನ ನನ್ನೊಂದು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬಂದ್ಬಿಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ಯಾವುದೋ ವೀಡಿಯೋಸ್ ಹಾಕಿದ್ರು ಕೂಡ ನೀವು ಎಲ್ಲರಿಗಿಂತ ಮುಂಚೆ ನೋಡ್ಬೋದು. ಆ್ಯಂಡ್ ಇವತ್ತು ನಾನು ತುಂಬಾ ನ್ಯೂ ಮಾಮ್ಸ್ಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಆ್ಯಂಡ್ ನಾನು ಕೂಡ ಕೆಲವೊಂದಷ್ಟು ಇದು ತಪ್ಪು ಮಾಡಿದ್ದೀನಿ. ಸೊ ಮಗು ಹುಟ್ಟಿದ ಮೇಲೆ ನಾವು ಯಾವ ರೀತಿ ಕೇರ್ ತೊಗೋಬೇಕು, ಯಾವ ರೀತಿ ಇರಬೇಕು, ಇದ್ರ ಬಗ್ಗೆ ನನಗೆ ಗೊತ್ತಿರೋಂಥ ಕೆಲವೊಂದಷ್ಟು ಟಿಪ್ಸ್ ಶೇರ್ ಮಾಡ್ಕೋತೀನಿ ನಿಮ್ಮ ಹತ್ರ. ಆ್ಯಂಡ್ ಈ ಟಿಪ್ಸಿಂದ ನಿಮಗೆ ಒಂದು ಸ್ವಲ್ಪ ಯೂಸ್ ಆಗುತ್ತೆ. ಆ್ಯಂಡ್ ಯಾವ ಥರ ನಿಮ್ಮ ಮಗುನ ಕೇರ್ ಮಾಡ್ಕೋಬಹುದು ಆ್ಯಂಡ್ ಏನು ಎಲ್ಲ ಮಾಡಬೇಕು ಅಂತ. ಓಕೆ, ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಫಸ್ಟ್ ಥಿಂಗ್ ಬಂದು ಮಗುಗೆ ತಲೆ ಗುಂಡಕ್ಕೆ ಮೀನ್ಸ್ ನಿಮಗೆ ಯಾವ ಥರ ತೋರಿಸೋ ರೌಂಡಾಗಿ ಇರಬೇಕು ಮಗುಗೆ ತಲೆ ಯಾವಾಗಲೂ. ಓಕೆನಾ? ಸೊ ಫಸ್ಟ್ 3 ಮಂತ್ಸು ಮಗು ಒಂದೇ ಸೈಡ್ ಮಲ್ಕೊಂಡಿರುತ್ತಲ್ವ, ಹಾಗಾಗಿ ಮಗು ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಒಂದು ಸ್ವಲ್ಪ ಫ್ಲ್ಯಾಟ್ ಆಗಿರುತ್ತೆ ಹೆಡ್ಡು. ಓಕೆನಾ? ಸೊ ಫ್ಲ್ಯಾಟ್ ಆಗಿರುತ್ತಲ್ವ, ಆಗ ನಾವು ಏನು ಮಾಡಬೇಕು ಅಂದರೆ ಫ್ಲ್ಯಾಟ್ ಆಗಿರುತ್ತಲ್ವ, ಮಗು ಹೆಡ್ ರೌಂಡಾಗಿ ಇರಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಈಗ ನಮ್ಮ ಪಾಪುಗೆ ನಾನು ತುಂಬಾ ಅಂದರೆ ತುಂಬ ಅಂದರೆ ರೈಟ್ ಸೈಡ್ ತುಂಬ ಫ್ಲ್ಯಾಟ್ ಇತ್ತು ಅವನಿಗೆ. ಸೊ ಹಾಗಾಗಿ ನಾನು ತುಂಬ ಇದು ಮಾಡಿದೆ, ಆಗೇ ಇಲ್ಲ. ಸೊ ಅದ್ರ ಬಗ್ಗೆ ನಾನು ಕೆಲವೊಂದಷ್ಟು ಏನೇನು ಯೂಸ್ ಮಾಡಿದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಆ ಟೈಮಲ್ಲಿ ನಾನು ಏನು ಮಾಡಿದೆ ಅಂದರೆ ಅವ್ನಿಗೆ ಫ್ಲ್ಯಾಟ್ ಆಗಿಬಿಟ್ಟಿತ್ತು. ಆ್ಯಂಡ್ ಈಗ ತುಂಬಾ ಕಮ್ಮಿ ಆಗಿದೆ ಅವನಿಗೆ. ಸೊ ನನಗೆ ಅದಕ್ಕೆ ಹೇಳ್ತಾರಲ್ವ, ದೊಡ್ಡವರು ಆ ಕಾಲದಿಂದ ಅವ್ರು ಏನು ಪಾಲಿಸ್ಕೊಂಡ್ಬಂದಿರ್ತಾರೆ ಅದನ್ನು ನಾವು ಕಂಟಿನ್ಯೂಸ್ಲಿ ಯೂಸ್ ಮಾಡಬೇಕು. ಸೊ ಆ ಕಾಲದೆಲ್ಲ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಓಕೆನಾ? ನಾವು ಪ್ರಯತ್ನ ಪಡಬೇಕು ಅಷ್ಟೇ. ಆ್ಯಂಡ್ ನಿಮ್ಗೆ ಏನು ಹೇಳ್ತೀನಿ ಅಂದರೆ, ನೋಡಿ ಈ ರೀತಿ ಮಾಡಿಕೊಟ್ಟಿದ್ರು ಮಮ್ಮಿ ನನಗೆ, ನಮ್ಮಮ್ಮ ಮಾಡಿಕೊಟ್ಟಿದ್ರು ಈ ಥರ. ಸೊ ಇದು 2ನೇದು ಇದು ಆ್ಯಕ್ಚುಲಿ. ಇದು ತುಂಬ ನೀಟಾಗಿ ಮಾಡಿಕೊಟ್ಟಿದ್ರು ಅವರು. ಸೊ ನೀಟಾಗಿ ಮಾಡಿಕೊಟ್ಟಿದ್ರು. ಏನಾಯಿತು ಅಂದರೆ ಇವನು ಇದ್ರ ಮೇಲೆ ಮಲ್ಸ್ಕೊಂಡು ಚಪಾತಿ ಥರ ಆಗಿಬಿಟ್ಟಿದ್ದೆ. ಇದು 2ನೇದು ತೊಂದರೆ ಇಲ್ಲ. ನಾವು ಎಷ್ಟು ಸರಿ ಬೇಕಾದರೂ ಮನೇಲಿರೋಂಥ ಪಂಚೆ ಅಥವಾ ಕಾಟನ್ ವೇಲ್ಸ್ ಈ ರೀತಿ ಎಲ್ಲ ಇದು ಮಾಡ್ಕೊಂಡು ಯೂಸ್ ಮಾಡಿಕೊಂಡು ಮಾಡ್ಬೋದು. ಇದು ಆರಾಮಾಗಿ ತುಂಬಾ ನೋಡಿ, ಇದ್ರ ಒಳಗಡೆ ಮಗುನ ಮಲಗಿಸಿ ಅದು ನೀಟಾಗಿ ರೌಂಡಾಗಿ ಬಂದ್ಬಿಡುತ್ತೆ. ಈಗ ಅವನು ತುಂಬ ತಿಟ ಆಗಿಬಿಟ್ಟಿದ್ದಾನೆ. ಸೊ ಇದು ಫಸ್ಟ್ ಅಂದರೆ ಇಲ್ಲೇ ಇರ್ತಿದ್ದ. ಈಗ ಅವನು ಒಂದು ಸ್ವಲ್ಪ ಹೊತ್ತು ಅಷ್ಟೊತ್ತಿಗೆ ಪಕ್ಕಕ್ಕೆ ಬಂದುಬಿಡ್ತಾನೆ, ಎಷ್ಟು ಮಲಗಿಸಿದ್ರು ಬರ್ತಾನೆ ಇರ್ತಾನೆ. ಈ ರೀತಿ ಆಗ್ತಾ ಇರುತ್ತೆ. ಬಟ್ ತೊಂದರೆ ಇಲ್ಲ, ಇದನ್ನು ಡೆಫಿನೆಟ್ಲಿ ಯೂಸ್ ಮಾಡಿ. ಸೊ ನಮ್ಮ ಮಮ್ಮಿ ನಂಗೆ ಇದು ಮಾಡಿಕೊಟ್ರು. ತುಂಬ ಚೆನ್ನಾಗಿರುತ್ತೆ ಇದು. ಆ್ಯಂಡ್ ಮಗು ಹೆಡ್ ರೌಂಡ್ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ನೀವು ಡೆಫಿನೆಟ್ಲಿ ಯೂಸ್ ಮಾಡಿ. ಓಕೆನಾ? ಆ್ಯಂಡ್ ಇನ್ನೂ ಒಂದು ಸರಿ ಇದ್ರ ಜೊತೆಗೆ ಇನ್ನೂ ಒಂದು ಇರಲಿ ಅಂತ ನಾನು ಇನ್ನೂ ಒಂದು ಕೂಡ ಆರ್ಡ್ರ್ ಮಾಡಿದ್ದೆ. ಇದು ಆರ್ಡ್ರ್ ಮಾಡಿದ್ದೆ. ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಬೇಬಿ ಹೆಡ್ ರೌಂಡ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಈ ರೀತಿ ಮಗುಗೆ ಈ ರೀತಿ ಇಟ್ಬಿಟ್ಟು ಮಲಗಿಸ್ಬಿಡಿ. ಓಕೆನಾ? ಅವ್ನು ಎಲ್ಲೆಲ್ಲಿ ಇರ್ತಾನೋ ಅಲ್ಲೆಲ್ಲನೂ ಕೂಡ ಅವನ್ನ ಮಲಗಿಸ್ತಾನೆ ಇರಿ. ಮಗುಗೆ ಹೆಡ್ಡು ಓನ್ಲಿ 3 ಮಂತ್ಸಲ್ಲಿ ಮಾತ್ರ ಮಗು ಹೆಡ್ ರೌಂಡ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಸೊ 3 ಮಂತ್ಸ್ ಆದಮೇಲೂ ಕೆಲವ್ರಿಗೆ ಎಳೆದಾಗೆ ಇರುತ್ತೆ ಕೆಲವೊಂದು ಪಾಪುಗೆ. ಸೊ ನಮ್ಮ ಪಾಪುಗೆ ಇನ್ನೂ ಎಳೆನೇ ಇದೆ. ಬಟ್ ಆದಷ್ಟು ಅವನು ಎಳೆ ಇದ್ದಾಗಲೇ ಪಾಪು ತಲೆ ಅವನಿಗೆ ರೌಂಡ್ ಮಾಡಿದೆ ಆದಷ್ಟು. ಸೊ ನಮ್ಮ ಪಾಪುಗೆ ರೈಟ್ ಸೈಡ್ ತುಂಬಾ ಫ್ಲ್ಯಾಟ್ ಇತ್ತು ಅವನಿಗೆ. ಸೊ ಈ ರೀತಿ ಫ್ಲ್ಯಾಟ್ ಇದ್ದಾಗ ನಾನು ಯೂಸ್ ಮಾಡಿದೆ. ಸೊ ಇದನ್ನು ನಾನು ತುಂಬ ಇಡ್ತಾ ಇದ್ದಿತ್ತು. ಓಕೆನಾ? ಆಮೇಲೆ ನಾನು ಇದನ್ನು ತೊಗೊಂಡಿತ್ತು. ಇದು ಇರಲಿ ಅಂದರೆ 2 ಇರಬೇಕು ಅಲ್ವಾ. ಸೊ ಹಾಗಾಗಿ ಇದು ಎನಿ ಟೈಮ್ ನಾನು ನೈಟ್ ಮಲ್ಕೊಳ್ಬೇಕಾದ್ರೂ ಕೂಡ ಇದನ್ನು ಇಡ್ತಿದ್ದೆ. ಆ್ಯಂಡ್ ಇದನ್ನು ನಾನು ನಾರ್ಮಲಿ ಕೆಳಗಡೆ ಮಲಗಿಸಿದಾಗ ಆ ಥರ ಟೈಮಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೆ. ತುಂಬ ಯೂಸ್ ಆಗುತ್ತೆ ಇದು. ಡೆಫಿನೆಟ್ಲಿ ಯೂಸ್ ಮಾಡಿ. ಮೇಯ್ನ್ ಟಿಪ್ ಇದು. ಓಕೆನಾ? ಹಾಗೇ ಮಲಗಿಸ್ಬೇಡಿ. ಆ್ಯಂಡ್ ಮಗು ಒಂದೇ ಸೈಡ್ ಮಲ್ಕೊಳ್ಳೋಕ್ಕೆ ಬಿಡಬೇಡಿ ಆದಷ್ಟು. ಓಕೆ? ಇವಾಗ ರೈಟ್ ಸೈಡ್ ಇದೆ ಅಂದರೆ ಲೆಫ್ಟ್ ಸೈಡ್ ಮಗುಗೆ ನೋಡೋಕ್ಕೆ ಬಿಡ್ತಾರಿ, ಬೊಂಬೆ ಎಲ್ಲ ತೋರಿಸ್ತಾರೆ. ಒಂದೇ ಸೈಡ್ ಮಲ್ಕೊಳ್ಳೋಕ್ಕೆ ಬಿಡಬೇಡಿ. ಸೊ ಈ ರೀತಿ ಏನಾದರೂ ಬೊಂಬೆ ಆ ಕಡೆ ಈ ಕಡೆ 2 ಕಡೆನೂ ತೋರಿಸ್ತಾರೆ. ಆ್ಯಂಡ್ ಒಂದೇ ಕಡೆನೂ ಫೀಡ್ ಮಾಡಬೇಡಿ. 2 ಕಡೆ ಕೂಡ ಫೀಡ್ ಮಾಡ್ತಾ ಇರಬೇಕು. ಈ ಕಡೆ ಫೀಡ್ ಮಾಡ್ತಾ ಇರಬೇಕು, ಆ ಕಡೆ ಫೀಡ್ ಮಾಡ್ತಾ ಇರಬೇಕು. ಅದು ಸ್ವಲ್ಪ ಕಷ್ಟ ಆಗುತ್ತೆ ಡೆಫಿನೆಟ್ಲಿ. ಯಾಕಂದರೆ ನಮಗೆ ಟೈರ್ಡ್ ಇರುತ್ತೆ ಆ್ಯಂಡ್ ನಿದ್ದೆ ಕೂಡ ಇರೋದಿಲ್ಲ ಅಲ್ವಾ. ಸೊ ಈ ರೀತಿ ಆಗುತ್ತೆ, ತೊಂದರೆ ಇಲ್ಲ. ಬಟ್ ಒಂದೇ ಸೈಡ್ ಮಲಗಿಸೋದ್ರಿಂದ ಕೂಡ ಮಗು ತಲೆ ರೌಂಡ್ ಬರೋದಿಲ್ಲ. ಸೊ ನಾವು ಟೂ ಸೈಡ್ಸ್ ಕೂಡ ಫೀಡ್ ಮಾಡ್ತಾ ಇರಬೇಕು, ಆವಾಗ ಬರುತ್ತೆ.
ಆ್ಯಂಡ್ ಈಗ ಅವನಿಗೆ ಬೆಟರ್ ಅಂತ ಹೇಳ್ಬೋದು. ಈಗ ತುಂಬಾ ಅವನಿಗೆ, ನಾನು ಒಂದೇ ಸೈಡು ಸ್ಟಾರ್ಟಿಂಗ್ ನನಗೂ ಗೊತ್ತಿರಲಿಲ್ಲ. ನೆಕ್ಸ್ಟ್ ಆಮೇಲೆ ಈ ರೀತಿ ಎಲ್ಲ ನಮ್ಮ ಮಮ್ಮಿ ಅಜ್ಜಿ ಎಲ್ಲ ಹೇಳಿದ್ಮೇಲೆ ನಾನು ಎರಡೂ ಕಡೆ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ನನಗೆ ಗೊತ್ತಿರೋಂಥದ್ದು ನಾನು ಟಿಪ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಿಮಗೂ ಕೂಡ ಈ ಥರ ಗೊತ್ತಿಲ್ಲದೆ ಇರೋರಿಗೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಗೊತ್ತಿರೋರು ತೊಂದರೆ ಇಲ್ಲ. ಸೊ ಓಕೆನಾ. ಸೊ ಈ ರೀತಿ ಆಗ್ತಿತ್ತು. ಆ್ಯಂಡ್ ನೀವು ಒಂದೇ ಕಡೆ ಮಲಗಿಸ್ಬೇಡಿ, ಎರಡು ಕಡೆ ಮಲಗಿಸಿ. ಆ್ಯಂಡ್ ಇನ್ನೂ ಒಂದು ಹೆಮ್ಮೆ ಏನಂದರೆ, ಮಗುನ ಆದಷ್ಟು ನೋಡಿ, ಹಾಲು ಕುಡಿಸ್ತಿರಲ್ವ ನೀವು, ಫೀಡ್ ಮಾಡ್ತೀವಲ್ಲ ಇಲ್ಲಿ, ಸೊ ಲೆಫ್ಟ್ ಸೈಡ್ ಫೀಡ್ ಮಾಡಬೇಕಾದ್ರೆ ಈ ಒಂದು ಅಂಗೈಯಲ್ಲೇ ಇಟ್ಕೊಳ್ಳಿ ಮಗು ತಲೆ. ಓಕೆ, ಇಲ್ಲಿ ಇಟ್ಕೋಬೇಡಿ. ಇಲ್ಲಿ ಇಟ್ಕೊಂಡ್ರೆ ನಮ್ಗೆ ಸಪೋರ್ಟ್ ಸಿಗುತ್ತೆ, ಮಗುಗೆ ಆರಾಮಾಗಿ ಹಾಲು ಕುಡಿಸ್ಬೋದು. ಬಟ್ ನಮ್ಮ ಮಗು ತಲೆ ರೌಂಡ್ ಆಗಲ್ಲ. ಸೊ ಹಾಗಾಗಿ ನಾವು ಈ ಅಂಗೈಯಲ್ಲೇ ನೀಟಾಗಿ ಅವನ ತಲೆ ಹಿಂಗಿರಬೇಕು. ಇವಾಗ ಇದು ಮಗು ತಲೆ ಅಂದರೆ ಮಗು ತಲೆ ಅಂದರೆ ಈ ಅಂಗೈಯಲ್ಲೇ ಹಿಂಗಿರಬೇಕು. ಓಕೆ, ಹಿಂಗಿರಬೇಕು. ಓಕೆನಾ. ಹಿಂಗಿದ್ದಾಗ ಮಗು ತಲೆ ಕೂಡ ರೌಂಡಾಗಿ ಬರುತ್ತೆ. ಆ್ಯಂಡ್ ಬೇಬಿಗೆ ಮಸಾಜ್ ಮಾಡ್ತೀವಲ್ವ ನಾವು, ಆಯಿಲ್ ಮಸಾಜ್. ಸೊ ಆಯಿಲ್ ಮಸಾಜ್ ಮಾಡಿದಾಗೂ ಕೂಡ ಅವನಿಗೆ ಈ ರೀತಿ ಮಾಡ್ತಾರೆ. ಅದರಿಂದ ಕೂಡ ಮಗು ತಲೆ ರೌಂಡ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಒಂದು ಟಿಪ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಇನ್ನೂ ಮಗು ತಲೆ ರೌಂಡ್ ಬರೋಕ್ಕೆ ಇನ್ನೇನೇನು ಮಾಡಬೇಕು ಅಂದರೆ, ನಾವು 9 ಮಂತ್ಸ್ ಗಂಟ ಪ್ರಯತ್ನಿಸ್ತಾ ಇರಿ. ಸೊ 9 ಮಂತ್ಸ್ ಗಂಟ ಮಗು ತಲೆ ಅಷ್ಟೇನು ಬೆಳ್ತಿರೋದಿಲ್ಲ. ಸೊ ಓಕೆ ಇರುತ್ತಲ್ವ. ಸೊ ಅಲ್ಲಿ ಗಂಟ ನಾವು ಟ್ರೈ ಮಾಡ್ತಾನೆ ಇರಿ. ಸೊ 3 ಮಂತ್ಸ್ ಮೈನ್ ಇಂಪಾರ್ಟೆಂಟು. 3 ಮಂತ್ಸ್ ಮಾಡಿಬಿಡಿ. ಸೊ ಆಗಲೂ ತಲೆ ರೌಂಡ್ ಆಗ್ತಾಯಿಲ್ಲ ಅಂದಾಗ ನೀವು 9 ಮಂತ್ಸ್ ಗಂಟ ಆದಷ್ಟು ಇದನ್ನು ಎರಡನ್ನೂ ಕಂಪಲ್ಸರಿ ಯೂಸ್ ಮಾಡಿ, ಮಸಾಜ್ ಮಾಡಿ. ಓಕೆನಾ. ಇದರಿಂದ ಡೆಫಿನೆಟ್ಲಿ ನಿಮ್ಮ ತಲೆ ರೌಂಡ್ ಆಗುತ್ತೆ. ಆ್ಯಂಡ್ ಇನ್ನೂ ನಿಮಗೆ ಏನಾದರೂ ಕೆಲವೊಂದು ಡೌಟ್ಸ್ ಇದ್ದರೆ, ಮಗು ಟೋಪಿ, ಮಂಕಿ ಟೋಪಿ ಇರುತ್ತಲ್ಲ, ಆ ಥರದ್ದು ಹಾಕಬೇಡಿ. ನಾವು ನಾರ್ಮಲ್ ಟೋಪಿಸ್ ಇರುತ್ತಲ್ವ, ಅಂದರೆ ಈ ರೀತಿ ಕಟ್ಕೊಳ್ಳೋವಂಥ ಟೋಪಿಸ್ ಇರುತ್ತಲ್ಲ, ಅದನ್ನು ಹಾಕಿ. ಅದರಿಂದ ಕೂಡ ಮಗು ತಲೆ ರೌಂಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮಗೆ ಇನ್ನೂ ತಲೆ ರೌಂಡ್ ಹೆಂಗೆ ಹಾಕಬೇಕು ಅಂದರೆ, ಆದಷ್ಟು ಮಗುನ ಏನು ಹೇಳ್ತಾರೆ, ಕೆಳಗಡೆನೇ ಮಲಗಿಸಿ. ಓಕೆನಾ. ಕೆಳಗಡೆನೇ ಮಲಗಿಸ್ತಾ ಆಟ ಆಡಿಸ್ತಾ ನೀವು ಆಟ ಆಡಿಸ್ತಾ ಇದ್ದಷ್ಟು ಮಗು ಆ ಕಡೆ ಈ ಕಡೆ ಎಲ್ಲ ನೋಡುತ್ತೆ. ಓಕೆನಾ. ಈ ರೀತಿ ಮಾಡೋದ್ರಿಂದ ಕೂಡ ಮಗು ತಲೆ ರೌಂಡಾಗಿ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೀವು ಇನ್ನೂ ಒಂದು ಟೆನ್ಷನ್ ಪಡಬೇಡಿ. ನಾನು ಎಷ್ಟು ಇದೆಲ್ಲ ಟ್ರೈ ಮಾಡಿದೆ, ಎಲ್ಲ ಹಾಕ್ತೆ, ಟ್ರೈ ಮಾಡಿದೆ, ಆಯಿಲ್ ಮಸಾಜ್ ಕೂಡ ಮಾಡಿದೆ, ಎಲ್ಲ ನೀವು ಏನೇನು ಹೇಳಿದಿರೋ ನಾನು ಎಲ್ಲ ಮಾಡಿಬಿಟ್ಟಿದ್ದೀನಿ, ಆದರೂ ನಮ್ಮ ಮಗು ತಲೆ ರೌಂಡೇ ಆಗ್ತಾಯಿಲ್ಲ, ಏನು ಮಾಡೋದು ಅಂತ ನೀವು ಅನ್ಕೋತಾ ಇರ್ಬೋದು. ತೊಂದರೆ ಇಲ್ಲ. ಅದು ಮಗು ನಡೆಯೋ ಏಜಿಗೆ ಬಂದಾಗ ಅದು ಆಟೋಮೆಟಿಕ್ಕಾಗಿ ಮಗು ಆ ಕಡೆ ಈ ಕಡೆ ಅದಾಗದೇ ತಿರುಗ್ತಾ ಇರುತ್ತಲ್ವ, ಹಾಗಾಗಿ ಮಗು ಓಡಾಡೋ ಸಮಯದಲ್ಲಿ ಅದಾಗದೇ ಮಗು ತಲೆ ರೌಂಡಾಗಿ ಬಂದ್ಬಿಡುತ್ತೆ. ಬಟ್ ನಮ್ಮ ಪ್ರಯತ್ನ ನಾವು ಮಾಡಬೇಕು ಅಷ್ಟೇ. ಮಗು ಬೆಳೀತಾ ನಡೆಯೋ ಮಗು ಆದರೆ ಆಟೋಮೆಟಿಕ್ಕಾಗಿ ಅವ್ರ ತಲೆ ಅದಾಗದೇ ಸರಿ ಹೋಗ್ಬಿಡುತ್ತೆ. ಸೊ ಅದ್ರ ಬಗ್ಗೆ ಏನು ಟೆನ್ಷನ್ ಪಡಬೇಡಿ. ಬಟ್ ನಮ್ಮ ಪ್ರಯತ್ನ ನಾವು ಮಾಡಬೇಕು ಅಷ್ಟೇ. ಓಕೆನಾ. ಇಷ್ಟೇ ಗಾಯ್ಸ್, ನನ್ನ ಒಂದು ಚಿಕ್ಕ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯೂಸ್ಫುಲ್ ಆಗಿದೆ ನ್ಯೂ ಮಾಮ್ಸ್ಗೆ. ನಾನು ಯಾಕೆ ಇದನ್ನು ನಿಮಗೆ ಪದೇ ಹೇಳ್ತಾ ಇದ್ದೀನಿ ಅಂದರೆ, ಈ ಥರ ಮಾಡಿ ಅಂತ. ಸೊ ನನಗೆ ತುಂಬಾ 3 ಮಂತ್ಸು ಅವನಿಗೆ ತುಂಬ ಈ ಕಡೆ ರೈಟ್ ಸೈಡ್ ತುಂಬ ಫ್ಲ್ಯಾಟ್ ಆಗಿಬಿಟ್ಟಿತ್ತು. ಸೊ ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ ನಾನಂತೂ. ಯಾವ ಥರ ಇತ್ತು ಅಂದರೆ ತುಂಬ ಕಷ್ಟ ಆಯಿತು ನನಗೆ. ಆ್ಯಂಡ್ ಇನ್ನೊಂದು, ನನಗೆ ಮಗು ಯಾಕೆ ಫ್ಲ್ಯಾಟ್ ಆಯಿತು ಅಂದರೆ ಅದಕ್ಕೂ ಒಂದು ರೀಸನ್ ಇದೆ. ಯಾಕೆ ಅಂದರೆ, ನಮ್ಮ ಪಾಪು ಅವನು ಮಿನಿಮಮ್ ಒಂದು 15 to 18 ಡೇಸ್ ಅವನು ನನ್ನ ಹತ್ರ ಹಾಲು ಕುಡ್ದಿಲ್ಲ. ಸೊ ಹಾಲು ಕುಡ್ದಿರ್ಲಿಲ್ವಲ್ಲ, ಸೊ ಅವ್ನು ಕುಡಿತಾನೇ ಇರಲಿಲ್ಲ. ಅವನು ತುಂಬ ಎಷ್ಟು ಪ್ರಯತ್ನ ಪಟ್ಟರು ಅವನು ಹತ್ರ ಬರೋಷ್ಟ್ರೊಳಗಡೆ ಅಳ್ತಾ ಇದ್ದ. ಸೊ ಈ ರೀತಿ ಪ್ರಾಬ್ಲಮ್ ಎಲ್ಲ ಆಗ್ತಾಯಿತ್ತು. ಸೊ ಹಾಗಾಗಿ ಅದಕ್ಕೂ ಕೂಡ ಇದು ಮಾಡೋಕ್ಕಾಗಿಲ್ಲ. ಅವನಿಗೆ ತಲೆ ಫ್ಲ್ಯಾಟ್ ಆಗಿದ್ದಕ್ಕೂ ಅದಕ್ಕೂ ಕೂಡ ಮೇನ್ ರೀಸನ್, ಅದಕ್ಕೂ ಕೂಡ ಆಗುತ್ತೆ. ಸೊ ನೀವು ಆದಷ್ಟು ನಿಮ್ಮ ಹತ್ರನೇ ಹಾಲು ಕುಡ್ಸೋಕ್ಕೆ ಟ್ರೈ ಮಾಡಿ. ಆಮೇಲೆ ಏನೇನೆಲ್ಲ ಸರ್ಕಸ್ ಮಾಡಿ ಅವನಿಗೆ ಹಾಲು ಕುಡ್ಸೋಕ್ಕೆ ನಾನು ಟ್ರೈ ಮಾಡಿದ್ದು ನಿಜವಾಗ್ಲೂ. ಸೊ ನನ್ನ ಎಕ್ಸ್ಪೀರಿಯನ್ಸಸ್ಸು, ನನಗೆ ಡೆಲಿವರಿ ಆದಮೇಲೆ ಯಾವ್ಯಾವ ಥರ ಎಕ್ಸ್ಪೀರಿಯನ್ಸಸ್ ಆಯಿತು ಎಲ್ಲ ಕೂಡ ನಾನು ನಿಮ್ಮ ಹತ್ರ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ತುಂಬ ಲೆಂತ್ ಆಗಿಬಿಡುತ್ತೆ. ಅದನ್ನು ಡೆಫಿನೆಟ್ಲಿ ನಾನು ಶೇರ್ ಮಾಡ್ಕೊತೀನಿ. ನನ್ನ ಒಂದು ಡೆಲಿವರಿ ಎಕ್ಸ್ಪೀರಿಯನ್ಸು, ನನ್ನ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯನ್ಸು ಎಲ್ಲ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಆ್ಯಂಡ್ ಮತ್ತೆ ನಾನು ಸಿಗ್ತೀನಿ. ಬಾಯ್.